ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಕೆಲವೊಂದು ಟೈಮಲ್ಲಿ ಮಾತ್ರ ಸ್ವಾರಸ್ಯಕರವಾಗಿರುವಂತಹ ಚರ್ಚೆಯನ್ನು ಮಾಡ್ತಾರೆ, ಕೆಲವೊಂದು ಟೈಮಲ್ಲಿ ಬ್ರೇನ್ ಇಲ್ಲದೆ ಇರೋ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನುವಂಥದ್ದು ಜನ ಮಾಡುವಂಥ ಆರೋಪಗಳು. ಈಗ ಒಂದು ಬಂದಿದೆ, ಸಿಎಂ ಬದಲಾವಣೆ ಮತ್ತು 5 ವರ್ಷ ಅಧಿಕಾರ ಬಗ್ಗೆ ಒಂದು ಸ್ವಾರಸ್ಯಕರ ಚರ್ಚೆ ಆಯಿತು. ಏನು? ಕುಣಿಗಲ್ ರಂಗನಾಥ್ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದ ವೇಳೆ ಸಿಎಂ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಅಶೋಕ್ ನಡುವೆ ಒಂದು ಸ್ವಾರಸ್ಯಕರ ಚರ್ಚೆ ನಡೆದಿದೆ. ನಮ್ಮೊಂದಿಗೆ 140 ಶಾಸಕರಿದ್ದು ವಿರೋಧ ಪಕ್ಷದವರು ಹುಡಿ ಹಿಂಡು ಅಗತ್ಯತೆ ಇಲ್ಲ. 2023ರಂತೆ 2028ರಲ್ಲಿಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿಯವರು ಸದಾ ವಿರೋಧ ಪಕ್ಷದ ಸ್ಥಾನದಲ್ಲಿಯೇ ಇರಲಿದ್ದಾರೆ ಅಂತ ಸಿಎಂ ಅಶೋಕ್ಗೆ ಟಾಂಗ್ ಕೊಟ್ಟಿದ್ದಾರೆ. ಅವ್ರ ಪೂಜೆಗಳು ಪುನಸ್ಕಾರಗಳು ಮಾಡ್ತಾವ್ರ ಸರ್. ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ, ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾ ಐತೆ ಅಂತ ಅರ್ಥ ಆಯ್ತಲ್ಲ. ಜಗಳ ಉರಿತಾ ಇಲ್ಲ, ಗಾದೆ ಅದು. ಇನ್ನೊಂದ್ಸರಿ ಹೇಳಿ ಸರ್, ಇನ್ನೊಂದ್ಸರಿ ಗಾದೆ ಇನ್ನೊಂದ್ಸರಿ ಹೇಳ. ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್, ಈಗ ಅವ್ರು ಸುಮ್ಮನಿದ್ದಾರೆ, ನೀವ್ಯಾಕೆ ಸುಮ್ಮನಿರಲ್ಲ? ಯಾರು ಅವ್ರು ಸುಮ್ಮನೆ ಇರಲ್ಲ ಸರ್. ನಾನು ಬಹಳ ಸರಿ ಕೇಳಿದೆ, ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್, ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತಾ ಇಲ್ಲ. ನನ್ನ ಕನಸು ಸರ್, ಒಂದ್ಸರಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಸರ್ ಅಂತ ಪತ್ರಿಕೆ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ? ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ಎದುರ ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ಪರಮೇಶ್ವರ್ ಒಬ್ರೇ ಸರ್ ನೋಡ್ದಂಗೆ. ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ. ನನಗೆ ಗೊತ್ತಿದೆ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ. 2019ರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರ? JDS ಜೊತೆ ಹೋದ್ರಿ, ಅವ್ರ ಮನೆ ಬಾಗಿಲಿಗೆ ಹೋಗಿದ್ರಿ JDS ಜೊತೆ. ಆಯ್ತು, ಹಾಗೆ ನಮ್ಗೆ ಮಾಡಿರ್ಲಿಲ್ಲ. ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ. ಹೋಗಿದ್ರು ಅಂತ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದ್ರೆ ಅವ್ರು 1000 ಹೇಳ್ತಾರೆ, ಅವ್ರು 1000 ಹೇಳ್ತಾರಪ್ಪ. ಯಾರು ಹೋಗಿರ್ಲಿಲ್ಲ. ಆಗ ಬಿಜೆಪಿ ಕೊಡ್ತೀನಿ ಸುರೇಶ್. ಅವ್ರು ನೀವೇ ಸೇರಿಸ್ಕೊಂಡು ಇನ್ನು ಈ ವಿಚಾರದ ಬಗ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ನಾವು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅವ್ರು ಮಾತಾಡಿದ್ದು ಹೀಗೆ. ಸದನದಲ್ಲಿ ಕುರ್ಚಿ ಕದನದ ಸ್ವಾರಸ್ಯದ ಚರ್ಚೆಗೆ ಗ್ರಾಸವಕ್ಕೆ ಕಾರಣ ಇದು ಶಾಸಕ ರಂಗನಾಥ್ ಅವರು. 5 ವರ್ಷದ ಸಿಎಂ ಕುರ್ಚಿಯ ವಿಚಾರ ಮುನ್ನೆಲೆಗೆ ಬಂತು ಸದನದಲ್ಲಿ. ಸಹಜವಾಗಿಯೇ ನೀವು ಮಾತನಾಡಿದಕ್ಕೆ ಆಗಿ ಕಾರಣಕ್ಕೆ ವಿಪಕ್ಷಗಳು ಕೂಡ ಹೇಳಿದ್ರು, ಅವರು DK ಶಿವಕುಮಾರ್ ಪರ ಇದ್ದಾರೆ, ಡೈಲಿ ಪೂಜೆ ಮಾಡ್ತಾ ಇದ್ದಾರೆ, ಹಾಗಾಗಿ ನಿಮಗೆ ಅಗ್ರೆಸಿವ್ ಆಗಿ ಕೇಳಿದ್ದಾರೆ ಅನ್ನುವಂಥದ್ದು. ರೀ, ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಒಬ್ಳಿಯವರು ನಮ್ಮ ಹಿತೈಷಿಗಳು ಪೂಜೆ ಮಾಡಿರೋಂಥದ್ದು ನಿಜ. ಅದು ಜನರ ಹಿತಕ್ಕೋಸ್ಕರ, ನನ್ನ ಸರ್ಕಾರದ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹಿತಕ್ಕೋಸ್ಕರ ಮತ್ತು ರೈತರ ಹಿತಕ್ಕೋಸ್ಕರ ಪೂಜೆ ಮಾಡೋಂಥ ವಿಚಾರನ ಮಾಡಿದ್ದಾರೆ. ಇವತ್ತು ನಾನು ಎತ್ತಿರೋಂಥ ಪ್ರಶ್ನೆ, ಪ್ರಾಮಾಣಿಕವಾಗಿ ಒಬ್ಬ ರೈತನ ಸಮಸ್ಯೆನ ಈ ರೀತಿ ವಿರೋಧ ಪಕ್ಷರು ದುರ್ಬಳಕೆ ಮಾಡಿ ರಾಜಕೀಯ ಲಾಭಕ್ಕೋಸ್ಕರ ಅವರು ತಿರ್ಗಿಸಿರೋಂಥದ್ದು ಭಾಳ ಬೇಸರ ತಂತು ನನಗೆ. ರಾಜಕೀಯ ಲಾಭಕ್ಕಾಗಿ ತಿರ್ಸಿದ್ರು ಅಂತ. ಆದರೆ ಒಂದು ಮಾತಿತ್ತು, ವರ್ಲ್ಡ್ ಪವರ್ ಈಸ್ ಗ್ರೇಟರ್ ದನ್ ವರ್ಲ್ಡ್ ಪವರ್ ಅಂತ ಹೇಳಿದ್ರು. ಯಾರು? DK ಶಿವಕುಮಾರ್ ಅವರು ಹೇಳಿದ್ದು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯ ಯಾವತ್ತೂ ಕೂಡ ಮುಂದಿರ್ತಾರಂತ DK ಸುರೇಶ್ ಅವರು ಹೇಳಿದ್ದು. ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದರೆ ಆ ಮಾತು ಉಳಿಯುತ್ತೆ ಅಂತ ಅನಿಸುತ್ತದೆ. ಅಫ್ಕೋರ್ಸ್, ಇವಾಗ ಹಿಂದಿಂದ ನಮ್ಮ ಸಂಪ್ರದಾಯದಲ್ಲಿ ಏನು ನೀವು ಮಾತು ಕೊಡ್ತೀರಿ, ಏನು ಭಾಷೆ ಕೊಡ್ತೀರಿ, ಅದನ್ನು ಉಳಿಸ್ಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅಂತೇಳಿ ವಚನ ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ, ಸಂಪ್ರದಾಯ ಹೇಳುತ್ತೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಒಳಗಡೆ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು?
ನಾನು ಇವತ್ತು ನಮ್ಮ ಶಾಸಕರು ಎತ್ತಿದಂಥ ಪ್ರಶ್ನೆ ವಿಚಾರಕ್ಕೆ ಸಮಸ್ಯೆನ ಪರಿಹಾರ ಕೊಡ್ತೇನೆ ಅಂತ ಹೇಳಿದ್ರು. ಅವರು ಇಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಏನೇನು ಮಾತು ಕೊಟ್ಟಿದ್ದಾರೆ ಎಲ್ಲನೂ ಪಾಲಿಸಿದ್ದಾರೆ. ಇವತ್ತು ಭರವಸೆ ಅವ್ರು ಕೊಟ್ಟಿದ್ದಂಥ ಮ್ಯಾನಿಫೆಸ್ಟೋಲಿ 96% ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಬದುಕಿದ್ದಾರೆ. ಅವ್ರು ಏನೇನು ಮಾತು ಕೊಟ್ಟಿದ್ದಾರೆ ಅದರಂತೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಹಂಗಾದ್ರೆ ಇದ್ರ ಮುಂದೆ ಯಾರಿಗೇನು ವ್ಯವಸ್ಥೆ ಮಾಡ್ತಾರೋ, ಯಾರು ಪರವಾಗಿ ನಿಂತ್ಕೊಳ್ತಾರೋ, ಯಾರು ಯಾವೆಲ್ಲ ಮಾತುಗಳನ್ನು ತಿರುಗುತ್ತಾರೋ ಯಾರಿಗೆ ಗೊತ್ತು ಸರ್. ಎಲ್ಲವೂ ಕುರ್ಚಿ ಮಹಿಮೆ.